ಪರಮೇಶ್ವರರು ಸೋಮಲಿಂಗ ಭಗವತಿ ಅಮೋಘ ಸಿದ್ಧನ್ ಕೇಳ್ತಾರೆ. ಅವೇನು ಹೇಳ್ತಾನೆ, ಹರ ಪೂಜೆ ಗುರು ಸೇವೆ ವರ ಪುಣ್ಯ ಇಲ್ಲದಿಂತ ಅಮೂಲ್ಯ ದೇಹ ಕೊಟ್ಟಿರಲ್ಲ, ಇದಕ್ಕೆ ಬಿಟ್ಟು ಮತ್ತೇನೂ ಅಲ್ಲ ಅಂತ ಹೇಳಿದ್ರು, ಆಶೀರ್ವಾದ ಮಾಡಿದ್ರು. ಇಲ್ಲಿ ತಿಳಿಯಾಗಿರಲಿ, ಪುಣ್ಯ, ಭೋಗ ಮತ್ತು ಮುಕ್ತಿ ಇವು ಭಗವಂತನ ವರದಾನದ. ಆರಿಸ್ಕೊಳ್ಳೋದು ನಿಮ್ಮ ಕರ್ತವ್ಯ. ಇದ್ರಾಗ ಅವ್ರು ಹೇಳ್ಯಾರಲ್ಲ, 4 ಬಾಜಾರೆಲ್ಲ ತಿರುಗಾಡಿ ನಿನಗೆ ಬೇಕಾದ ಕೊಂಡುಕೊಳ್ಳೋ ತಿಳಿದು ನೋಡಿ. ಮುಂದೆ 9 ಅಗಸಿ ಪ್ಯಾಟಿ ಬಾಜಾರ, ಅದರಾಗಿರುವರು 6 ಮಂದಿ ದಲಾಲ್ಯಾರ. ಪಟ್ಟಣ ಶೆಟ್ಟಿ ಎಂಬ ಶೌಕಾರ, ಆತನ ಹತ್ತಿರ ಮಾಡಿಕೋ ವ್ಯಾಪಾರ. ಅದು ನಿಮ್ಮ ಕೈಯಾಗದು. ಪರಮಾತ್ಮ ನಾವು ತಾಯಿ ಗರ್ಭದೊಳಗಿಂದ ಹೊರಗೆ ಬರಾಗ ನಮಗೆ ಪೂರ್ಣ ಸ್ವತಂತ್ರವನ್ನು ಕೊಟ್ಟಿದ್ದಾನೆ. ಹೇಗೆ ನಮ್ಮ ಭಾರತ ದೇಶ 150 ವರ್ಷಗಳ ಪರ್ಯಂತ ಬ್ರಿಟಿಷರ ಕೈಯೊಳಗಿತ್ತೋ, ಅದನ್ನು ನಮ್ಮವರೆಲ್ಲ ರಕ್ತವನ್ನು ಸುರಿಸಿ ಸತ್ಯಾಗ್ರಹ ಮಾಡಿ ಹೋರಾಡಿ ಅವರನ್ನು ತೊಲಗಿಸಿ 1977ರಲ್ಲಿ ನಮ್ಮ ಕೈ ಸ್ವಾಧೀನ ಮಾಡಿಕೊಟ್ಟು ಸ್ವತಂತ್ರ ಕೊಟ್ಟರು. 70 ಮ್ಯಾಲ ವರ್ಷ ಆಯ್ತು ನಾವು ಈಗ ಆಳಾಕತ್ತೀವಿ. ಆ ಸ್ವತಂತ್ರ ಕೊಟ್ಟ ಬಳಿಕ ನಮ್ಮ ದೇಶದ ಅಭಿವೃದ್ಧಿ, ನಮ್ಮ ದೇಶದ ಪ್ರಗತಿ, ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಏನು ಫೆಸಿಲಿಟಿ ಅದ, ಎಷ್ಟು ಬದಲಾವಣೆ ಆಗ್ಯದ ಅನ್ನೋದನ್ನು ನಾ ಇವತ್ತು ಬಿನ್ನಕ್ಕೆ ಹೋದಾಗ ನೋಡಿದ್ರಿ. ನಿಮ್ಮ ಈ ಊರಾಗ, ಇದು ರಂಜಣಿಗೆ ಊರಾಗ ಪಂಚಾಯಿತಿ ನೋಡಿದೆ ನಾನು. ಬೀದಿಗಳು, ಮನೆಗಳು, ಮನೆ ಮುಂದೆ ಹೋಗುವ ಬಚ್ಚಲ ಒಗೆಣ ನೀರುಗಳು ಹೋಗ್ಲಿಕ್ಕೆ ಎಷ್ಟು ದಾರಿಗಳು ಚೆನ್ನಾಗ್ಯದವ ಅನ್ನೋದು ನೋಡಿಕೊಂಡೆ. ಅದು ನಿಮಗೆ ಹೇಳಲ್ಲ, ನಾ ಮುಂದಿನ ಊರಿಗೆ ಹೋಗಿ ಹೇಳ್ತೀನಿ. ಎಲ್ಲಿ ಹೇಳಿದ್ರೆ ನಾವು ಹೋಗ್ಬೇಕಲ್ಲ ನಮ್ಮ ಊರಿಗೆ. ಏನು ಮಾಡಬೇಕು? 70 ವರ್ಷಗಳ ಕಾಲ ಭಾರತ ಸರ್ಕಾರದಿಂದ ಗ್ರಾಮಾಭಿವೃದ್ಧಿಗಾಗಿ ಬಂದಂಥ ಆದಾಯ ಎಲ್ಲಿ ಅದ ಅಂತ ಹುಡುಕಬೇಕಾಗ್ಯದ. ಈಗ ಹಕ್ಕಲ ಶೇಂಗಾ ಇದ್ದಂಗೆ ತುಂಬದ ಹೊಲ ಅಲ್ಲ ಅದು, ಇದರ ಹೊಲ. ದೇಶದ ಸ್ಥಿತಿಗತಿ ನಾ ಬಂದಾಗ ನೋಡ್ತೀನಿ, ಒಂದು KSRTC ಬಸ್ ಇಲ್ಲಿ ಎಲ್ಲಿ ಬರೋಲ್ಲೇ ಇಲ್ಲ, ಬರೋದಿಲ್ಲ ಈ ಕಡೆ. ಇಂಥ ಊರಿತ್ತು, ಈ ಊರು ನಾವು ಹೂಟಿಂಗ್ ಮಾಡ್ತೇವೆ, ಇದರ ಆಳತಕ್ಕಂಥವ MLA ಅದು ನಮ್ಮವ್ರು ಇದ್ರಿಬೇಕಲ್ಲ. ಇದ್ರ ಬಗ್ಗೆ ಸ್ವಲ್ಪ ಯಾರಾದರೂ ಗಮನ ಮಾಡಿದಿರಾ? ಯಾರೇ ವಯಸ್ಸಾದವರು ಒಂದಿಷ್ಟು ಜೇರಟಿಗೆ ಈ ಕಡೆ ಎಲ್ಲರೂ ಮುಟ್ಟಬೇಕಾದ್ರೆ ಅವರಿಗೆ ಸೌಲಭ್ಯ ಏನದು ಸರ್ಕಾರದೇನೂ ಇಲ್ಲೇ ಇಲ್ಲ. ಸ್ವತಂತ್ರವಾನಿದ್ರು ಹೋಗಬೇಕು, ಇಲ್ಲಾಂದರೆ ಇಲ್ಲೇ ಬಿದ್ದು ಸಾಯಬೇಕು. ಇಂಥ ಪರಿಸ್ಥಿತಿ ಅದ. ಆ ಬಳಿಕ ರೋಡುಗಳು ದುರಸ್ತಿ ಇಲ್ಲ ಜಾಸ್ತಿ. ಅದನ್ನು ನೋಡ್ಕೋರು, ನನಗೇನದು ಅಭ್ಯಂತರ ಇಲ್ಲ, ನಾನೇನದ್ರ ಬಗ್ಗೆ ಮಾತಾಡಲ್ಲ. ಯಾಕಂದರೆ ನಮ್ಮವ್ರು ಹೇಳಿದ್ರೆ ಹಿಂದಿನವರೆಲ್ಲ, ಹಾಲು ಹೊತ್ತು ಮಾರಿ ತಣ್ಣ, ದಾರು ಕುತ್ತು ಮಾರಿ ತಣ್ಣ. ಹಿಂದಿನವರು ಸಾರಿ ಹೋಗ್ಯಾರ. ಹಾಲು ನೋಡಿರ್ಬೇಕು, ನೀವು ತೊಗೊಂಡು ತಲೆ ಮ್ಯಾಗ ಇಡೀ ಊರು ತುಂಬ ತಿರುಗಾಡಿದ್ರೆ ಯಾರು ತೊಗೊಳಂಗಿಲ್ಲ. ದಾರು ಎಲ್ಲಿ ಬೇಕಾದಲ್ಲಿ ಒಯ್ದಿಡ್ರಿ, ಅಲ್ಲಿ ಜನ ನೆರೀತದೆ. ಮತ್ತು ದಾರುನೂ ಕುತ್ತಲ್ಲಿ ಕಾಂಟ್ಯಾಕ್ಟ್ ಮಾಡೋರು ಮಕ್ಕಳು ತಯಾರಾಗ್ಯಾರ. ಶಾಲೆ ಕಲ್ತವ್ರೆ, ಮತ್ತು ಶಾಲೆ ಕಲ್ತು ಅರ್ಧಂಬರ್ಧ ಮನಿನೂ ಹಾಳು ಮಾಡಿ ಆ ಕಡೆ ಶಾಲೆ ಕಾಲೇಜಕ್ಕೂ ಹೋಗ್ಲಾರ್ದನ ಇಲ್ಲಿ ಅವು ಏನು ಕೊಡ್ತಿರ್ತಾರೆ ದಾರು ಮತ್ತು ಗೋಹ. ನನ್ನ ಕಣ್ಣಾರೆ ಕಂಡಿದ್ದು ಹೇಳ್ಕತ್ತೀನಿ, ನಿಮ್ಮ ಊರನ್ನು ಹೇಳ್ಕತ್ತೀನಿ, ನಮ್ಮ ಊರ ನಡೆದ ಘಟನೆ ಹೇಳ್ತೀನಿ ನಾನು. ಅವ್ರು ಎಲ್ಲಿ ಕುಡಿಯೋರು ತಿನ್ನೋರು ಇರ್ತಿರ್ತಾರೆ, ತೊಗರಿ ಹೊತ್ತಿ ಹೊಲ್ದಾಗ ಅಲ್ಲಿ ಒಯ್ದು ಡೈರೆಕ್ಟ್ ಮುಟ್ಟಿಸ್ತಾನವ. ಅದರಿಂದ ಸಂಬಳ ತಗೊಂಡು ಮತ್ತು ಅವನಿಗೆ ಪುಣ್ಯದ ಕೆಲಸ ಹಂಗೆ ಬರ್ತಾ ಅವನು ಅದ ಸಾಲಿಗೆ ಸೇರಿಬಿಡವ. ಹಿಂಗಾದ್ರೆ ಜೀವನ ಆಗಲ್ಲ. ಜೀವನ ಅಂದರೆ ಏನು ಅಮೂಲ್ಯದ, ಸುಂದರದ, 100 ವರ್ಷ ಕಾಲ ವಿಶ್ವ ಪರಮಾತ್ಮ ಕೊಟ್ಟಿದ್ದಾನೆ. ಎಂಥ ಸಂತೋಷದಂದ್ರೆ ಅವ್ರು ಹೇಳ್ತಾರೆ, ಈ ಮನುಷ್ಯ ಜನ್ಮದ ಕಿಮ್ಮತ್ತ ದೇವಲೋಕಕ್ಕೂ ಇಲ್ಲ, ಪಾತಾಳ ಲೋಕಕ್ಕೂ ಇಲ್ಲ. ಮನುಷ್ಯನಿಗೆ ಯಾಕೆ ಕೊಟ್ಟನಂದ್ರೆ, ಮೊನ್ನೆ ಹೇಳಿ ನಿಮಗೆ, ದೇವ್ರಿಗೆ 1 ಅವಸ್ಥೆ ಅದ, ಪ್ರಾಣಿಗೆ 2 ಅವಸ್ಥೆ ಅದಾವ, ಮನುಷ್ಯನಿಗೆ 3 ಅವಸ್ಥೆ ಅದಾವ.
ಇಂಥ ಮನುಷ್ಯ ಜನ್ಮ ಭಗವಂತ ಕೊಟ್ಟ ಬಳಿಕ ಅವ್ರು ಯಾಕೆ ಬೈಬಾರ್ದು ಹೇಳ್ರಿಪ್ಪ ಪುರಂದರದಾಸರು. ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಹುಚ್ಚರಾಗುವಿರಿ. ಹೊನ್ನು ಹೆಣ್ಣು ಮಣ್ಣಿಗಾಗಿ ಹರಿಯ ನಾಮಾಮೃತವನ್ನು ಉಣ್ಣದೆ ಉಪವಾಸ ಇರಿಬಿರಿ ಕೂಡಿ ಮಾನವ ಜನ್ಮ ದೊಡ್ಡದು. ಮಾನ್ಗೇಡಿ ಮಂದಿ ಹುಟ್ಟಿ ಮರೆತ ಕೆಡಿಸ್ಯಾರು, ಉಡಾಳ ಮಂದಿ ಊರೊಳಗ ಹಿಡಿಯಲು ಹೋದರು. ಪತ್ತೆ ಮಾಡುವ ಉತ್ತಮರೆಲ್ಲ ಎತ್ತ ಹೋದರು. ಗಪ್ಪ ಹೊಡೆಯುವ ಅಪ್ಪಗಳು ಹೆಚ್ಚಿಗಾದರು. ಗಪ್ಪ ಹೊಡೆಯುವ ಅಪ್ಪಗಳು ಹೆಚ್ಚಿಗಾದರು. ಧನ್ಯವಾದಗಳು ಗವಾಯಿಗಳವರೇ, ಸುಂದರ ಹಾಡಿದರಲ್ಲ. ಬಸವಣ್ಣವರ ವಚನ ಕೂಡ ಹೇಳ್ತದೆ, ಮನೆಯೋಳು ಮನೆ ಯಜಮಾನನೋ ಅದನೋ ಇಲ್ಲ ಅನ್ನೋದು ಹೊಸ್ತಲ ಮ್ಯಾಗ ಗುರುತಾಗುತ್ತದೆ. ನೀವು ಶಿವಭಕ್ತರಿದ್ದೀರ ಇಲ್ಲ ಅನ್ನೋದು ನಿಮ್ಮ ಹಣಿ ಮ್ಯಾಗ ಗೊತ್ತಾಗ್ತದೆ. ಏನು ಮಾಡಬೇಕು? ಜೇರಿಟಿಗೆ ಒಳಗೆ ಬಂದು ಬಸ್ಸಿಗೆ ಹತ್ತಬೇಕಾದ್ರೆ ಬೋರ್ಡ್ ನೋಡಿ ಹತ್ತಿರೋ ಏನು ಹಂಗೆ ಹತ್ತಿರೋ? ಇಲ್ಲ, ಹತ್ತಲಾರ್ದ ಬಸ್ಸನ್ನು ಬಂದಿತ್ತಂದ್ರೂ ಅದನ್ನು ಕೇಳಿ ಹತ್ತಬೇಕಾಗ್ತದೆ, ಎಲ್ಲಿಗೆ ಹೋಗ್ತದಂತ. ಬೋರ್ಡ್ ಇತ್ತು ಅಂದ್ರೆ ಓದಿ ನೆಟ್ಟಗೆ ಹತ್ತಲಿಕ್ಕೆ ಬರ್ತದೆ. ತಿಳ್ಕೊಳ್ರಿ, ನಾ ಭಾಳ ಹೇಳಲ್ಲ ನಿಮಗೆ. ಏನು ಹೇಳಕತ್ತಿದ್ನಪ್ಪ? ಅದರ ನಿಮಿತ್ತನೇ ಹಾಡಿದ್ರು ಅವರು, ಮಾನ್ಗೇಡಿ ಮಂದಿ ಹುಟ್ಟಿ ಮರೆತ ಕೆಡಿಸ್ಯಾರು ಅಂತ. ಮಡಿವಾಳಪ್ಪನವರು 400-500 ವರ್ಷಗಳಿಂದ ಇದನ್ನೆಲ್ಲ ಹಕ್ಕಿಗಳೆಲ್ಲ ತಿಲ್ಲಿ ಅಂತ ರಾಶಿ ಮಾಡಿ ಚೆಲ್ಲಿ ಹೋದ. ಏನು 1, 2, 100, 200, 1000 ಪದ್ಯಗಳು ನೋಡ್ಬೇಕ್ರಿ. ಅಂಥ ಪದ್ಯಗಳಂದ್ರೆ ಸಂತೋಷ ಆಗ್ತದೆ. ಅದನ್ನು ಹಂಗೆ ಹಾಡು ಕೇಳ್ತಾ ಇರಬೇಕಂತ ಅನಿಸ್ತಿರುತ್ತೆ. ಎಷ್ಟು ಕೇಳಿದ್ರೂ ಅದ್ರ ಸವಿನ ಹೋಗುವಂದಲ್ಲ. ಕಾಯಿಪಲ್ಯ ಮಾರು ಬಜಾರ ಚಪ್ಪಲ್ ಹಾಕೊಂಡು ತಿರುಗಾಡೋರಲ್ಲೆಲ್ಲ. ಸಂಸಾರ ಹೆಂಡತಿ ಮಕ್ಕಳನ್ನು ಹಾಳು ಮಾಡೋ ದಾರು ಬಾಟ್ಲಿ ಕಾಜಿನ ದುಕಾನ್ದಾಗ ಅದು ನಮ್ಮ ಬಜಾರ್ಲೇನ್ರಿ. ತಾಯಿ ಶ್ರಮಪಟ್ಟು ಟಮಾಟೆ, ಮೆಂತಿ ಪಲ್ಯ, ಕೊತ್ತಂಬರಿ, ಚವಳಿಕಾಯಿ, ಹೀರೆಕಾಯಿ ಇಟ್ಟೆಯಪ್ಪ ಅಂತ ನೀವೆಲ್ಲಿ ಹೋಗ್ತೀರಿ ಧೂಳ ಬೀಳೋ ಜಾಗನ ಕೂತ್ ಮಾರ್ತಾಳೆ. ಇದು ಅಮೃತ, ಈ ಶರೀರ ಪ್ರಾಣ ರಕ್ಷಣೆಗಾಗಿರುವಂಥ ಅನ್ನ. ಅದಕ್ಕೆ ನಾವು ಎಷ್ಟು ತಿರಸ್ಕಾರ ಮಾಡೀವಿ ಅಂದ್ರೆ ನಾವು ತಿಳ್ಕೋಬೇಕಷ್ಟ. ಏನು ಮಾಡೋದು? ಸ್ವಲ್ಪ ಪುರಾಣದೇ ಹೇಳಕತ್ತ. ನಾವು ಅಮೂಲ್ಯವಾದ ಶರೀರ ಕೊಟ್ಟಿರಿ, ವರಪುಣ್ಯ ಪ್ರಾಪ್ತ ಮಾಡಿದಿರಿ, ನಿಮ್ಮನ್ನು ಬಿಟ್ಟು ಕಣ್ಣ ಮತ್ತೊಂದು ಕಡೆ ನೋಡ್ಲಾರ್ದಂಗೆ ಮಾಡೀರಿ, ನಿಮ್ಮ ಧ್ಯಾನವನ್ನು ಕಿವಿ ಒಳಗೆ ಹಾಕ್ಕೊಳ್ಳಾರ್ದನ್ನ ಮತ್ತೊಂದು ಕೇಳಲಾರ್ದಂಗೆ ಮಾಡೀರಿ, ಈ ಕಾಲ ಆ ಕಡೆ ಹೋಲಾರ್ದಂಗೆ ನಿಮ್ಮ ಶಿವದಾಗ ಕೊಟ್ಟಿರಿ ಅಲ್ಲ, ಇದಕ್ಕಿಂತ ಮತ್ತೇನು ಕೊಡಬೇಕಂತೀರಿ ಅಂತ ಕೇಳ್ತಾನ. ದೇವನಿಗೆ ಒಂದು ಸಲ ಚಿಂತೆ ಆಗ್ತದೆ. ಕೈಲಾಸದಲ್ಲಿ ಸೃಷ್ಟಿಯನ್ನು ನಿರ್ಮಾಣ ಮಾಡಿದಂಥವನಿಗೆ ಭೂಲೋಕದ ಸ್ಥಿತಿಗತಿ ನೋಡಿದವ. ಇಲ್ಲಿ ಈಗ ಹೇಳಿದ್ರಲ್ಲ, ಬಡವನ ಮೇಲೆ ಕಟ್ಲ ಏರಿಸಿ ಕೂರ್ಟಿ ಕಳಿಸ್ಯಾರು. ಹಾಗೇ ಮನುಷ್ಯ ಜೀವನದ ಮೌಲ್ಯ ಫ್ಯಾಸಿಲಿಟಿಯನ್ನು ಮರೆತು ಪ್ರಾಣಿಗಳಂತೆ ಬದುಕ್ತಾ ಇದ್ದಾನೆ. ಗುಡಿ ಬಾಗಿಲುಗಳೆಲ್ಲ ಮುಚ್ಚುವಂಥ ಪ್ರಸಂಗ ಬಂತು. ಮಠಗಳೆಲ್ಲ ಹಾಳ ಬೀಳಾಕತ್ತು. ಗುರು ಇಲ್ಲ, ಲಿಂಗ ಇಲ್ಲ, ಜಂಗಮ ಇಲ್ಲ, ಪಾದೋದಕ್ಕಿಲ್ಲ, ಪ್ರಸಾದ ಇಲ್ಲ, ಭಜನೆ ಇಲ್ಲ, ಕೀರ್ತನೆ ಇಲ್ಲ, ಪುರಾಣ ಇಲ್ಲ, ಪುಣ್ಯಕಥೆಗಳಿಲ್ಲ, ಯಜ್ಞ ಇಲ್ಲ, ಹೋಮ ಇಲ್ಲ, ಹವನಾದಿಗಳಿಲ್ಲ. ಇವೆಲ್ಲ ಧರ್ಮಕ್ರಿಯೆಗಳು, ಪರಮಾತ್ಮನ ಸನ್ನಿಧಾನಕ್ಕೆ ಹೋಗುವ ಸೋಪಾನ.
ದಾರಿಪಾವುಟಿಗೆ ಅಂಥವುಗಳೆಲ್ಲ ಮರಿಮಾಚಿ ಹೋಗುವ ಸಂಭವದಲ್ಲಿ ಗೀತೆಯೊಳಗೆ ಭಗವಂತ ಹೇಳಿಲ್ಲ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಅಂತಹ ಧರ್ಮ ನ್ಯಾಯ ನೀತಿಗಳನ್ನು ಅಳಿದು ಹೋಗುವ ಅಸಂಭವದಲ್ಲಿ ಶಿವನು ವಿಚಾರ ಮಾಡ್ತಾನೆ. ಭೂಲೋಕದ ಜೀವಿಗಳ ಕಲ್ಯಾಣಕ್ಕಾಗಿ ಯಾರನ್ನು ಕಳುಹಿಸಿಕೊಡ್ಬೇಕು ಅಂಥೇಳಿ ದೀರ್ಘಾಲೋಚನೆ ಮಾಡ್ತಾನೆ. ಆಗಲೇ ಅವನಿಗೆ ಒಂದು ವಿಚಾರ ಬರುತ್ತದೆ, ಅಮೋಘ ಸಿದ್ಧೇಶ್ವರ ಮಹಾನ್ ಶಕ್ತಿಶಾಲಿ. ಅವನ ನಾಲ್ಗೆಯಲ್ಲಿ, ಅವನ ಹಸ್ತದಲ್ಲಿ, ಅವನ ನೇತ್ರದಲ್ಲಿ, ಅವನ ಪಾದದಲ್ಲಿ, ಅವನ ರೋಮ ರೋಮಾದಿಗಳಲ್ಲಿ ಗುರು ಸೇವೆ, ಗುರುವಿನ ತಪಸ್ಸು ಮಾಡಿ ಅಪಾರವಾದಂಥ ಶಕ್ತಿಯನ್ನು ನಿರ್ಮಾಣ ಆಗಿದೆ. ಅಂತಹ ಪುರುಷನನ್ನು ಭೂಲೋಕಕ್ಕೆ ಕಳಿಸಿದರೆ ಕರಿತೆಲಿ ಮಾನವನ ಉದ್ಧಾರ ಆಗ್ತದಂತ ವಿಚಾರ ಮಾಡ್ತಾನೆ. ಯಾರಿಗೆ ಕಳಿಸ್ಬೇಕು? ಅವರಿಗೆ ಕಳಿಸ್ಬೇಕಲ್ಲ. ಅಪ್ಪಗೆ 4 ಮಂದಿ ಮಕ್ಕಳಿದ್ರೆ ಗಳೆ ಹೊಡ್ಲಿಕ್ಕೆ ಹೋಗೋವನಿಗೆ ಅದನ್ನು ಕಳಿಸ್ಬೇಕಾಗ್ತದೆ, ಹೌದಲ್ರಿ? ನೀರು ಹಾಯಿಸೋವನಿಗೆ ನೀರು ಹಾಯಿಸ್ಲಿಕ್ಕೆ ಕಳಿಸ್ಬೇಕಾಗ್ತದೆ, ಸಂತಿ ಪೇಟಿ ಮಾಡೋವನಿಗೆ ಅದಕ್ಕೆ ಕಳಿಸ್ಬೇಕಾಗ್ತದೆ. ಒಬ್ರದ್ದು ಒಬ್ರಿಗೆ ಬರಂಗಿಲ್ಲ, ಅದು ಅನುಭವ ಇರುತ್ತದೆ. ಹಾಗೆ ಇದು ಒಂದು ತೋಟ, ಜಗತ್ತು ಪರಮಾತ್ಮನ ತೋಟ. ಆ ತೋಟದ ರಕ್ಷಣೆಗಾಗಿ, ಪಾಲನ ಪೋಷಣೆಗಾಗಿ ಅಮೋಘ ಸಿದ್ಧನನ್ನು ಕರೆದು ಕೇಳ್ತಾನೆ. ಅಮ್ಮೋಗಿ, ಅಮೋಘ ಸಿದ್ಧ, ಅಪ್ಪ ನಿನಗೆ ಭೂಲೋಕಕ್ಕೆ ಹೋಗುವಂಥ ಸಮಯ ಬಂತು ಮಗನೇ. 7 ಯುಗ ಪರ್ಯಂತರವಾಗಿ ನೀನು ಮಾಡಿದ ಸೇವಾ, ಆ ಸತ್ಫಲದ ಸದ್ವಿನಿಯೋಗ, ಭಕ್ತರ ಕಲ್ಯಾಣ ಆಗಬೇಕು, ನೀನು ಭೂಲೋಕಕ್ಕೆ ಹೋಗಬೇಕು ಅಂತ ಗುರುವಾಜ್ಞೆ, ಗುರುವಿನ ಆಜ್ಞೆ ಆಗುತ್ತದೆ. ಅವಾಗ ಅಮೋಘ ಸಿದ್ಧಂತನ ತಂದೆ, ನೀನು ಆಶೀರ್ವಾದ ಮಾಡ್ತಿ, ನೀವು ಯಾವ ಅನುಗ್ರಹ ಕೊಡ್ತೀರಿ, ನಿಮ್ಮ ಕಾರ್ಯವನ್ನು ನಾನು ಅತ್ಯಂತ ಶ್ರದ್ಧೆಯಿಂದ ನೀವು ಹೇಳಿದಕ್ಕಿಂತಲೂ ಇಮ್ಮಡಿಯಾಗಿ ನಾನು ನಿಮ್ಮ ಸೇವೆ ಮಾಡ್ತೀನಿ. ದೇಶ ಸೇವೆ, ಈಶ ಸೇವೆ, ಜಗತ್ತಿನ ಸೇವೆ, ಜಗದೀಶನ ಸೇವೆ, ಜನರ ಸೇವೆ, ಜನಾರ್ದನನ ಸೇವೆ. ಇದಕ್ಕಿಂತ ಮಿಗಿಲೇನಿಲ್ಲಪ್ಪ, ನಾ ಹೋಗ್ತೀನಿ, ನೀವು ಆಶೀರ್ವಾದ ಮಾಡಬೇಕಂತ ಹೇಳಿದಾಗ ಪರಮಾತ್ಮ ಹೇಳ್ತಾನೆ, ಹಾಗೆ ಹೋಗೋದು ಬೇಡ, ನಿನಗೆ ನಾನು ವರಗಳನ್ನು ಕೊಡ್ತೀನಿ. ಅವ್ರು ಯಾರೇ ಮಾಲಕರು ಬಂದಂಗೆ ಕಾಣ್ತಾರೆ, ಸುಮ್ಮನೆ ಬರಂಗಿಲ್ಲ ರೀ ಅವು. ಹಂಗೆ ವಾಶ್ ಹಿಡಿದು ಬರ್ತಾವ್ರಿ ಅವು. ನಮ್ಮ ಹೋಗೇ ಇಲ್ಲ ನಮಗೆ ವಾಶ್ ಹಿಡ್ಲಿಕ್ಕೆ. ಎಲ್ಲಿ ಬೇಕಾದಲ್ಲಿ ಬಿಟ್ಟು ಬರೀ ನಾಯಿ ಮತ್ತು ವಾಶ್ ಹಿಡ್ಕೊಂಡು ಬರ್ತಿರ್ತದೆ. ಅದು ತನ್ನ ಜಾಗ ಗುರುತು ಹಿಡಿಬೇಕಾದ್ರೆ 10 ಮಾರಿಗೊಮ್ಮೆ ಒಂದಕ್ಕೆ ಮಾಡ್ತದೆ. ಅದು ಅದ್ರ ಮೇಲಿಂದ ವಾಶ್ ಹಿಡಿದು ಬರುತ್ತದೆ. ತಲೆಯಾಗಿರಲಿ, ಇರುವ ಸಾಲಾಗಿ ಹಿಡಿಬೇಕಾದ್ರೆ ಮುಂದಿನ ಇರುವ ತನ್ನ ಬಾಯಾಗಿಂದ ಒಂದು ಜಲ್ ಬಿಡ್ತದೆ. ಆ ಸೂತ್ರ ಹಿಡ್ಕೊಂಡು ಹಿಂದಿನೆಲ್ಲ ಹೋಗ್ತಿರ್ತಾವ. ನಿಮಗೇನು ಮಾಡೋದು? ತಗೊಂಡು ಕೂಡ್ಲಿಕ್ಕೆ ಬರಲ್ಲ, ಹೋಗ್ಲಿಕ್ಕೆ ಬರಲ್ಲ. ಅದಕ್ಕೆ ಅವ್ರು ಬೈತಿರ್ತಾರೆ, ಕೋಳಿಗೆ ಕಾಗೆಗಳಕ್ಕಿಂತಲೂ ಕರಕಷ್ಟ ಕಾಣ ನರಜನ್ಮ ರಾಮನಾಥ. ಜೇಡರ ದಾಸಿಮಯ್ಯ ಹೇಳ್ತಾರೆ, ಮಾನವನ ಉದ್ಧಾರಕ್ಕಾಗಿ ನೀ ಹೋಗ್ಬೇಕು, ನಿನಗೆ ವರ ಕೊಡ್ತೀನಿ ಅಂತ ಶಿವ ಹೇಳ್ತಾನೆ. ಏನೇನು ಹೇಳ್ತಾನವ? ಒಂದು ಸ್ತೋತ್ರ ಬರುತ್ತಾರೆ, ಅಂತಿನ ಕೇಳಿದನ್ನು, ಶಿವಹರ ಮನೋಹರ ಮುಕ್ಕಣ್ಣಹರ 3 ಲೋಕದೊಡೆಯ, ಗಂಗಿಹರ ಗೌರಿಹರ ಹಾಲು ಬಿಂದಿಗೆ ಹಾಲು ಕೊಡನೆ ಹೊತ್ತಿದ್ದ, ನಿತ್ಯ ಕೈಲಾಸದಲ್ಲಿ ಶಿವನ ಶಿವ ಮಾಡುತ್ತಿದ್ದ ಸಾಲ ಭಂಡಾರ ಶಿವಯೋಗಿ ಅಮೋಘ ಸಿದ್ಧ. ಅವನಿಗೆ ಜಗದೊಡೆಯ ವಿಶ್ವನಾಥ ಗೌರೀಶಂಕರ ನೀಲಕಂಠ ವರಪ್ರಸಾದ ಮಾಡ್ತಾ ಇರ್ತಾನೆ. ಏನು ಅಂದರೆ ಅವ ಹೇಳ್ತಾನೆ, ಅಮ್ಮೋಗಿ ನಿನಗೆ ಮಳಿ ಕೀಲಿ,
ಭಕ್ತರು ನಿನ್ನನ್ನು ಯಾವಾಗ ಬಂದು ಒಕ್ಕಲಿಗೆ ಯಪ್ಪ ಕೂರ್ಗಿ ಬಾಯಿ ಕಟ್ಟ್ಯದಂದ್ರೆ ಅವರಿಗೆ ಮಳೆ ಕೊಡು. ಸಕಾಲಕ್ಕೆ ತಕ್ಕಂತೆ ಮಳೆಗಾಲ ಅಂತಂದ್ರೆ ಏನು ಅಭ್ಯಂತರ ಇಲ್ಲ. ಒಂದೊಂದು ಪ್ರಸಂಗದಲ್ಲಿ ಕಾಲದೊಳಗೆ ಏನಾಗ್ತಿರ್ತೋ ಗೊತ್ತಿಲ್ಲ. ಕಾರಣ ಅಂದ್ರೇನು, ಯಾವಾಗಲೂ ಸಮಯಕ್ಕೆ ತಕ್ಕಂತೆ ಮಳೆ ಸುರಿಬೇಕಾಗಿತ್ತು ಅಂತಂದ್ರೆ ನಮ್ಮಲ್ಲಿ ಒಂದು ಕ್ರಿಯೆಗಳದಾವು. ಆಗಿನ ಮಹಾರಾಜರೆಲ್ಲ ಮಾಡ್ತಿದ್ರು, ಈಗಿನ ಮಹಾರಾಜರು ಯಾರೂ ಮಾಡಂಗಿಲ್ಲ. ರಾಜ್ಯ ಕಲ್ಯಾಣಕ್ಕಾಗಿ ದೇಶ ಕಲ್ಯಾಣಕ್ಕಾಗಿ ಅವರು ಯಜ್ಞ ಯಾಗಾದಿಗಳ ಸತ್ರಗಳು ಮಾಡ್ತಿದ್ರು. ಅವರೆಲ್ಲ ತಮ್ಮ ಕುಲಪುರೋಹಿತರು ಕುಲಗುರುಗಳು ಆ ಬಳಿಕ ಋಷಿಗಳನ್ನು ಮುಂದೆ ಮಾಡಿಕೊಂಡು ರಾಜ್ಯಕ್ಕೆ ಹೈನು ಮಳೆ ಸಂಪತ್ತ ಸುವರ್ಣ ಭೂಮಿ ಒಳ್ಳೆಯದಾಗಿ ಬೆಳಿಬೇಕಾಗಿತ್ತಂದ್ರೆ ಏನು ಮಾಡಬೇಕು ಅಂತ ಸದ್ಗುರುಗಳಿಗೆ ಕೇಳಿದಾಗ ಅವರೆಲ್ಲ ಹೇಳ್ತಿದ್ರು. ವ್ಯಾಸಮ ಋಷಿಗಳ ತಂದೆ ಪರಾಶರ ಋಷಿಗಳಂತಾಗಿ ಹೋಗ್ಯಾರ. ಅವರು ಒಂದು ಗ್ರಂಥ ಬರೆದಾರ್ರಿ, ಋಷಿ ಕೃಷಿ ಅಂತ. ವ್ಯವಸಾಯವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಭಾಳ ಸುಂದರವಾಗಿ ಬರ್ಕೊಂಡು ಬಂದಾರ. ಅವ್ರು ಹೇಳ್ತಾರೆ, ಎತ್ತಗಳೇ ಯಾಕೆ ಕೊಡಬೇಕು ಮತ್ತು ಹೆಣದನ ಯಾಕೆ ಕೊಡಬಾರ್ದು, ಇದನ್ನು ವಿಜ್ಞಾನದ. ನೀವು ಟ್ಯಾಕ್ಟ್ರಿಗೆ ಬಂದಿರಿ, ನಿಮ್ಗೆ ಏನು ಹೇಳೋದು? ಎತ್ತನ್ನೇ ಯಾಕೆ ಕೊಡಬೇಕು, ಅದರ ಮಹತ್ವ ಏನು? ಅದನ್ನು ದನ ಹೆಣದನೋ ಐತಿಲ್ಲ, ಅದಕ್ಕೆ ಯಾಕೆ ಕೂಡಂಗಿಲ್ಲ ಅಂದ್ರೆ ಎತ್ತಿನ ಮೂತ್ರ ಒಂದು ಮಲು ಹೋಗೋ ತನಕ ಹೊಯ್ತಿರ್ತದ. ಮಣ್ಣಿನಾಗ ಆ ಮೂತ್ರ ಬೆರೀತು ಅಂತಂದ್ರೆ ಅದರಲ್ಲಿ ಕೆಲವು ವಂಶಗಳ ನಿರ್ಮಾಣ ಆಗುತ್ತತ್ತು, ಭೂಮಿ ಒಳಗೆ ಕಳೆ ತುಂಬತಕ್ಕಂಥದ್ದು. ಬಂಧುಗಳೇ, ಅದ ಹೆಣದನ ಉಚ್ಚಿ ಹೋಯ್ತಂದ್ರೆ ಒಂದೇ ಜಾಗನಾಗ ಹೋಯ್ತದ, ಭೂಮಿಗೆ ಫಲ ಆಗಲ್ಲಂತ ಎತ್ತನ್ನು ಹೂಡಂತ ಹೇಳಿದ್ರು ಅವರು. ಪೂರ್ವದ ಒಕ್ಕಲತನ. ಈಗ ಟ್ಯಾಕ್ಟ್ರ್ ಏನು ಹೋಯ್ತದೆ ನಿಮ್ಮದು, ಕಾರ್ಬನ್ ಡೈಆಕ್ಸೈಡ್, ಅದರಿಂದ ಪರಿಸ್ಥಿತಿ ತೆಪ್ಪದು. ಎಲ್ಲಿ ಬಿಡ್ರಿ ಆ ವಿಷಯ ನೋಡೋನು ಏನ್ರಿ, ಮಳೆ ಕೇಳಿ. ಹಂಗೆ ನನಗೆ ಸಬ್ಜೆಕ್ಟ್ ಬೇಕಾಗಿತ್ತು, ಸಮಯ ಇಲ್ಲ, ಏನು ಮಾಡ್ತೀರಿ ಅದು? ಮತ್ತೆ ನೋಡೋಣ ವಿಷಯ ಏನಪ್ಪ ಮುತ್ಯ. ಅಮ್ಮೋಘ ಸಿದ್ಧನಿಗೆ ಪರಮಾತ್ಮ ವರ ಕೊಡಕತ್ತನ, ಕೇಳಿ ಎಷ್ಟು ಕೊಡ್ತಾನ. ಒಂದನೇದು ಮಳೆ ಕೇಳಿ, ಎರಡನೇದು ಬೆಳೆ ಕೇಳಿ, ಮೂರನೇದ್ದು ಹುಟ್ಟ ಬಂಜರಿಗೆ ತೊಟ್ಟಿಲ ಭಾಷೆ. ಬ್ರಹ್ಮಯ್ಯನವ್ರು ಹಡಿ ಬರೆದ ಮಕ್ಕಳಿಲ್ಲ ಅಂತ ಬರಿತಾ ನೋಡ, ಅಂಥವರಿಗೆ ನೀನು ಒಲಿದು ಪ್ರಸಾದ ಕೊಟ್ಟರೆ ಅವರು ತೊಟ್ಲ ತೋಗಬೇಕು. ಮಳೆ ಕೀಲಿ ಬೆಳೆ ಕೀಲಿ, ಆ ಬಳಿಕ ಮುತ್ತೆಯವ್ರ ಹೆಗಲ ಮ್ಯಾಗಿರ್ತದಲ್ಲ ಜಾಡಿ, ಅದಕ್ಕೆ ಕಂಬಳಿ ಅಂತ ಕರಿತೀವಿ ನಾವು. ಆ ಜಾಡಿ ಕೈಲಾಸದಲ್ಲಿತ್ತರಿ. ಅದು ಹೆಂಗಾಗಿತ್ತು ತಯಾರ ಅಂದ್ರೆ, ನಮ್ಮ ಗುರುಗಳು ಹೇಳ್ತಾರೆ, ಬ್ರಹ್ಮ ವಿಷ್ಣು ಮಹೇಶ್ವರರು ಸೃಷ್ಟಿಯನ್ನು ಕುರಿತು ಇದರ ಲಾಲನ ಪಾಲನ ಉತ್ಪತ್ತಿಯ ಕಾರ್ಯ ನೆರವೇರಿಸಬೇಕಾದ್ರೆ ಭಗವತಿ ಅಂಬಾಭವಾನಿನ ಕುರಿತು ದೀರ್ಘಕಾಲ ತಪಸ್ಸಾಚರಣೆ ಮಾಡಿದಾರಂಥವ್ರು. ಆ ತಪಸ್ಸಿನ ಬಲದಿಂದ ಅವರ ತಲೆಯೊಳಗಿರತಕ್ಕಂಥ ರೋಮಗಳು ಬೆಳೆದು ಬಂದಿದ್ದು, ಅವುಗಳಿಂದೇ ಆ ಕಂಬಳಿ ತಯಾರು ಮಾಡಿದ್ರಂತ ಜಡೆಯಿಂದ. ಅದಕ್ಕೆ ಜಾಡಿ ಅಂತ ಹೆಸರದ. ಜಡೆಯಿಂದ ನಿರ್ಮಾಣ ಆಗಿರತಕ್ಕಂಥ ಕಂಬಳಿಗೆ ಜಾಡಿ ಅಂತ ಹೆಸರದ. ಅವರು ಗುರುತಿರಲಿ ಅಂತ ಮ್ಯಾಲ 3 ಬಿಳಿ ಪಟ್ಟಿಯವಲ್ಲ, ನೋಡ್ತಿರಲ್ಲ, ಅದಕ್ಕೆ ಇದನ್ನು ತಗೊಂಡು ಬಂದರು. ಅವಾಗ ಅವರೇ 3 ಮಂದಿ ಅಂತಾರೆ, ಇದು ತಪಸ್ಸಿನ ಬಲದಿಂದ ನಿರ್ಮಾಣ ಆದಂಥ ಕಂಬಳಿ, ಇದು ಯಾರಿಗೆ ಸಲ್ಲಂಗಿಲ್ಲ. ಅಂಥ ಉಗ್ರ ತಪಸ್ಸನ್ನು ಮಾಡಿದಂಥ ಮಹಾಯೋಗಿ ಯಾವಾಗ ಕಾಲ ಬರತೈತಿ ಆಗಲೇ ಅವನಿಗೆ ದಾನ ರೂಪವಾಗಿ ಕೊಡಬೇಕಂತ ಕೈಲಾಸದಲ್ಲಿ ಕಾಜಿನ ಕಂಬಿನೊಳಗಿಟ್ಟಿದ್ರಂತ. ಪಾರ್ವತಿ ನಿಮ್ಮದು 3 ಎಳೆಯೇನು, ನಾನು ತಪಸ್ಸು ಮಾಡೀನಿ ಅಂತ ನಂದೊಂದು ಎಳೆ ಇರಲಿ ಅಂತ ಅದಕ್ಕೆ ಮುತ್ತಿನಡಿ ಒಂದು ಮಗ್ಗಲ್ ಕದರಿ ಸಣ್ಣ ಕೌದಿ ಎಳಿದ್ದಂಗೆ. ಆ ಕಂಬಳಿ ಹಂಗಿತ್ತು ಅಂದ್ರೆ ನಮ್ಮವ್ರು ಹಾಡ್ತಿದ್ರು ಮೊದಲು ಡೊಳ್ಳಿನ ಪದ್ದಾಗ. ಕೈಲಾಸದೊಳಗ ಇತ್ತೋ ಕಾಜಿನ ಕಂಬಿನ ಒಳಗ, ಅಮ್ಮೋಗಿಗಿ ಸಾಯೈತೋ ಈ ಕಂಬಳಿ, ಹಾವಾಗಿ ಹರಿತಿತ್ತೋ ತೇಳಾಗಿ ಚಿಮ್ಮಿತ್ತೋ, ಬೆಂಕಿಯಾಗಿ ಉರಿತಿತ್ತೋ ಈ ಕಂಬಳಿ. ದೃಷ್ಟಿಲೇ ನೋಡಿದ
ತೆಕ್ಕಿಲೆ ಹೊಡೆದಿದ ಹೆಗಲ ಮ್ಯಾಗ ಬಂದಿತೋ ಈ ಕಂಬಳಿ. ಹಾಲು ಮತ್ತು ಸೌರಭದಲ್ಲಿ ಸಾಹಿತ್ಯ ಇದು. ಮುಂದೆ ಹೇಳ್ತಾರೆ, ಮೂರೇಣಿನ ಕಂಬಳಿ ಯಾರ್ಯಾರು ಪಡೆದಿಲ್ಲ. ಭಾರತ ದೇಶದಲ್ಲಿ ಅನೇಕ ಪರಂಪರೆಗಳದಾವು. ಅಪ್ಪೊಳಿ ಗುರುತದು ಆಚಾರ ಪರಂಪರೆ, ವಿರಕ್ತ ಪರಂಪರೆ, ಆರೂಢ ಪರಂಪರೆ, ಅವಧೂತ ಪರಂಪರೆ ಅಂತಿರ್ತಾವಲ್ಲ. ಎಲ್ಲ ಪರಂಪರೆಯೊಳಗೆ ಇದೊಂದು ಪರಂಪರೆ, ವಿಶಿಷ್ಟವಾದಂಥ ಪರಂಪರೆ ತಾಯಿ ತಂದಿಗಳೇ. ಆ ಜಾಡಿ ಯಾರ ಪೀಠಕ್ಕೂ ಇಲ್ಲ, ಎಲ್ಲಿ ಇಲ್ಲದು. ಆ ಬಳಿಕ ಇನ್ನೊಂದು, ನಿನ್ನೆ ನಮ್ಮ ಮಗ ಬಂದಿದ್ದಲ್ಲ ಚಂದ್ರು ಮಾಸ್ತರ್, ಅವ ಹೇಳಿದ್ ನೋಡ್ರಿ, ಎಲ್ಲರ ಜಗತ್ತಿನೊಳಗೆ ದೇವರಾಗಿ ಹೋಗ್ಯಾರ. ರಾಮ ಆಗಿ ಹೋದ ಅವನಟ್ಟಕ್ಕೆ ಆಗೋಯ್ತು, ಕೃಷ್ಣ ಆಗಿ ಹೋದ ಅವನಟ್ಟಕ್ಕೆ ಆಗೋಯ್ತು, ಎಲ್ಲರಾಗಿ. ಆದರೆ ಅಮೋಘ ಸಿದ್ಧನ ವಂಶದೊಳಗೆ 1000 ವರ್ಷಗಳಿಂದ ಆಗಲೇ ದೇವರ ಹಾಕತ್ತ ಹೊಂಟಾರ, ಈಗಲೂ ಹಾಕೋತೆ ಹೊಂಟಾರ. ಅವರೆಲ್ಲ ನೋಡ್ತಾ ಇದ್ದೀರಿ ನೀವು. 1700 ಅಂತಂತೀನಿಲ್ಲ, ಅಷ್ಟು ಮಠಗಳದಾವ ಭಾರತ ದೇಶದಲ್ಲಿ. ಮೊಮ್ಮಕ್ಕಳು ಜರಿ ಮೊಮ್ಮಕ್ಕಳು ಹಿಡ್ಕೊಂಡು ಈಗಲೂ ಕೂಡ ಇನ್ನೂ ಅದು ಮುಗದೇ ಇಲ್ಲ. ಆದರೆ ಅದು ದ್ವಾಡದಾಗಂಗಿಲ್ಲ ಮತ್ತು ಸಾಣದಾಗಂಗಿಲ್ಲ, ಬೂದಿ ಮುಚ್ಚಿದ ಕೆಂಡದಂತೆ. ಮೂರೇಣಿನ ಕಂಬಳಿ ಯಾರ್ಯಾರು ಪಡೆದಿಲ್ಲ, ಅಮ್ಮೋಗಿ ಪಡೆದಾನೋ ಈ ಕಂಬಳಿ. ಮಳಿಯ ಸಿದ್ಧನ ಮಗ, ಬೆಳೆಯ ಸಿದ್ಧನ ಮಗ, ಅವರಿಗೆ ವರವೈತೋ ಈ ಕಂಬಳಿ. ನಾಡಗೌಡ ಅಮ್ಮೋಗಿ ನಾಡಿಗೆ ದೊಡ್ಡವ, ಬೇಡಿದವರಿಗೆ ಬೇಡಿದ್ದೆಲ್ಲ ಕೊಟ್ಟಾನರಿ. ಜಯ ಮಂಗಲಂ ಜೈನ. ಏನು ಕೊಡತನ? ಮಳಿ ಕೀಲಿ, ಬೆಳಿ ಕೀಲಿ, ಹೋಮದ ಕಂಬಳಿ, ನೇಮದ ಬೆತ್ತ. ಅವ್ರ ಕೈಯಾಗಿರ್ತೈತಿ ಅಲ್ಲಿ ಹೇಳಿಕೆ ಹೇಳಾಗದು ನಾಗ ಬೆತ್ತ. ಅದು ಪರಮಾತ್ಮ ಆಶೀರ್ವಾದ ಮಾಡಿ ಯೋಗದಂಡ. ಎಷ್ಟದು? 4 ಅದು ಏನು. ಆ ಬಳಿಕ ಪ್ರಸಾದ ಗಂಟ ಅಂಥೇಳಿ ಒಂದು. ಪ್ರಸಾದ ಗಂಟ ಅಂದರೆ ಅವ ಏನು ಇಚ್ಛಾ ಮಾಡಿ ಅವ್ರಿಗೆ ಕೊಡ್ತಿರ್ತಾನೆ, ಅದು ಸಿದ್ಧಿ ಮಾಡತಕ್ಕಂಥ ಸಾಮರ್ಥ್ಯ ಪ್ರಸಾದದಲ್ಲಿದೆ ಬಂಧುಗಳೇ. ಮಳೆ ಕೀಲಿ, ಬೆಳೆ ಕೀಲಿ, ಹೋಮದ ಕಂಬಳಿ, ನೇಮದ ಬೆತ್ತ, ಪ್ರಸಾದ ಗಂಟ, ಒಡ್ಡಿವಾಲಗ, ಕಂಚಿನ ಕೈತಾಳ, ಹುಟ್ಟ ಬಂಜರಿಗೆ ತೊಟ್ಟಿಲ ಭಾಷಿ, ಕಾಮಧೇನು ಕಲ್ಪವೃಕ್ಷ. ಇಷ್ಟು ಕೊಟ್ಟ. ಆ ಬಳಿಕ ಇನ್ನೊಂದು ಹೇಳ್ತಾನೆ, ಯಪ್ಪ ಇಷ್ಟೆಲ್ಲ ನೀ ಕೊಟ್ಟು ನಾ 2 ಬೇಡ್ತೀನಿ ಅಂದ. ಬೇಡಪ್ಪ, 2 ಯಾಕೋ? 200 ವರಗಳ ಬೇಡ್ಕೊಡ್ತೀನಿ ನಾ. ಯೋಗ್ಯತೆಯನ್ನು ಕೊಟ್ಟರೆ ನೀನು ನಿನಗಾಗಿ ಬಳಸಂಗಿಲ್ಲ, ಜಗತ್ತಿಗಾಗಿ ಬಳಸ್ತೀನಿ ಅನ್ನೋದು ಗೊತ್ತಿದೆ. ನೀನು ವೈರಾಗ್ಯ, ನಿಷ್ಕಾಮ್ಯ. ಆದ್ದರಿಂದ ನಿನಗೇನು ಕೊಡ್ತೀನಿ ಅದು ಜಗತ್ತಕ್ಕೆ ಉದ್ಧಾರ ಮಾಡಿ ಕೊಡ್ತೀನಿ, ನಿನಗಾಗಿ ಏನು ಇಟ್ಟುಕೊಳ್ಳಂಗಿಲ್ಲ ಅನ್ನೋದು ನನಗೆ ಆತ್ಮವಿಶ್ವಾಸ ಇದೆ. ಅದಕ್ಕಾಗಿ 2 ಅಲ್ಲ 200 ಬೇಡಂದ. ಅವಾಗ ಅಂಶಿದ್ದಂತನ, ಯಪ್ಪ ನನ್ನ ಮಕ್ಕಳಿಗೆ ಬಡತನ ಕೊಡು ಅಂದ. ಯಾರ್ಯಾರು ಬೇಡ್ಯಾರೆ? ಸಾಧ್ಯ ಇಲ್ಲ. ಈ ನಾಲಿಗೆನೇ ಹಂಗೆ ಹೇಳಲ್ಲ ನಮ್ಗಲ್ಲಕ್ಕೆ. ಏನಾರ ಮಾಡಿ ಹಂಗಾರ ಮಾಡಿ ಕೊಡಯಪ್ಪ ಅಂತೀವಿ ನಾವು, ಆದ್ರೆ ಬೇಡ ಅಂತ ಅನ್ನೋದಿಲ್ಲ. ಅಮೌಷಧ ಮೊದಲಿನಂತನ ನನ್ನ ಮಕ್ಕಳಿಗೆ ಬಡತನ. 2ನೇದು ಭಕ್ತರಿಗೆ ಭಾಗ್ಯ. ಭಕ್ತರಿಗೆ ಭಾಗ್ಯ. ಇವೆಲ್ಲ ಕೊಟ್ಟ ಬಳಕ ನಾವು ಒಬ್ಬನೇ ಹೋಗೋದಿಲ್ಲ. ನೀನು ನನಗೆ ಗುರುವಾಗಿ ಅರಿವಿನ ಸ್ವರೂಪದೋಳು ಜೊತೆಯಾಗಿ ಬರಬೇಕು. ನಾನು ಎನಿಸಿದಾಗ ನಂಗೆ ದರ್ಶನ ಕೊಡಬೇಕು ಅಂತ ವರಗಳ ಬೇಡತನ. ತಥಾಸ್ತು ಅಂದ. ಬೀಜ ಮಂತ್ರ ಓಂ ಸೋಮ್ ಅನ್ನೋದು ಕರ್ಣದೊಳಗಿಟ್ಟು ತಲೆ ಮೇಲೆ ವರದಸ್ತ ಇಟ್ಟು ಅನುಗ್ರಹಿಸಿ, ಅಮ್ಮೋಗಿ ನೀನು ಭೂಲೋಕಕ್ಕೆ ತೆರಳು, ನಾನು ನಿನ್ನ ಹಿನ್ನೆಲೆ ಬರ್ತೀನಿ. ಆದರೆ ಒಂದು ಮಾತು ನಿನಗೆ ಎಚ್ಚರಿಕೆ, ನಾನು ನಿನ್ನ ಜೊತೆ ಬರುತ್ತೇನೆ, ಭೂಮಿಗೆ ಹೋಗೋ ತನಕ ನನಗೆ ಹೊರಳಿ ನೋಡಬೇಡ ಅಂತ ಹೇಳ್ದ.
ಹೊಳ್ಳಿ ನೋಡಬೇಡ ಅಂತ ಹೇಳಿ ಅನುಗ್ರಹಿಸಿದ. ಎಲ್ಲರ ಈ ಲಕ್ಷದಾಗ ಬತ್ತಲ್ರಿ. ಎಷ್ಟು ವರಗಳಪ್ಪ? ಮಳೆ ಕೀಲಿ, ಬೆಳೆ ಕೀಲಿ, ಹೋಮದ ಕಂಬಳಿ, ನೇಮದ ಬೆತ್ತ, ಒಡ್ಡಿ ವಾಲಗ, ಕಂಚಿನ ಕೈತಾಳ, ಹುಟ್ಟ ಬಂಜರಿಗೆ ತೊಟ್ಟಿಲ ಭಾಷಿ, ಕಾಮಧೇನು ಕಲ್ಪವೃಕ್ಷ, ಮಕ್ಕಳಿಗೆ ಬಡತಾನ, ಭಕ್ತರಿಗೆ ಭಾಗ್ಯ, ಎಡಗೈಗೆ ಎಡಗೂರಿ ಸಂಕ, ಧೂಪಾರತಿ ಘಂಟಿ ಜಾಂಗಟಿಗಳೆಲ್ಲ ನಿನ್ನ ಸೇವೆ ಮಾಡಲಿಕ್ಕೆ ಅಂತ ಇಷ್ಟೆಲ್ಲ ವರಗಳನ್ನು ತಗೊಂಡು ಸದ್ಗುರುವಿನ ಕೃಪಾ ಪಡ್ಕೊಂಡು ಅಮೋಘ ಸಿದ್ದೇಶ್ವರರು ಭೂಲೋಕಕ್ಕೆ ಬರುತ್ತಾ ಇದ್ದಾರೆ. ಮೊದಲಿಗೆ ಮಂದಲಾಚರ ಪರ್ವತಕ್ಕೆ ಬಂದರು. ಅಲ್ಲಿ ಕೆಲವು ಕಾಲಗಳನ್ನು ವಾಸಿಸಿ ಕಾಡಿನುಳಿರತಕ್ಕಂಥ ಜನರಿಗೆಲ್ಲ ಜ್ಞಾನಬೋಧೆ, ನೀತಿಯುಕ್ತಿಗಳನ್ನು ಹೇಳಿ ಅವರಿಗೆ ಉತ್ತಮವಾದಂಥ ಜೀವನ ಸಾಗಿಸುವಂಥ ಸಂಸ್ಕಾರ ಕೊಟ್ಟು ನಂತರ ಮಂದಲಾಚರದಿಂದ ದ್ರೋಣಾಗಿರಿಗೆ ಬಂದರು. ದ್ರೋಣಾಗಿರಿ ಪರ್ವತದಲ್ಲಿ ಕೆಲವು ಕಾಲಿದ್ದು ಅಲ್ಲಿಯೂ ಕೂಡ ಕಾಡು ಪ್ರಾಣಿಗಳಿಗೆ, ಕಾಡು ಮನುಷ್ಯರಿಗೆಲ್ಲ ಜ್ಞಾನಬೋಧೆ ಮಾಡಿ ಅವರಿಗೆ ಧರ್ಮೋಪದೇಶ ಮಾಡಿಕೊಂಡು ಅಲ್ಲಿಂದ ನೇರವಾಗಿ ನಮ್ಮ ಭಾರತ ದೇಶದ 12 ಜ್ಯೋತಿರ್ಲಿಂಗಗಳ ಪೈಕಿ ಒಂದು ಲಿಂಗ ಆಂಧ್ರ ಪ್ರದೇಶದ ಶೈಲ್ಯ ಪರ್ವತದ ಶ್ರೀಗಿರಿ ಮಲ್ಲಿಕಾರ್ಜುನ ಸ್ವಾಮಿಯ ಸನ್ನಿಧಾನಕ್ಕೆ ಬರ್ತಾ ಇದ್ದಾರೆ. ಬಂಧುಗಳೇ, ಪರಮಾತ್ಮನಿಗೆ ಮಲ್ಲಿಕಾರ್ಜುನ ಅನ್ನುವಂಥ ಹೆಸರು ಯಾವಾಗ ಬಂತು, ಯಾಕೆ ಬಂತು, ಹ್ಯಾಂಗೆ ಬಂತು, ಇದ್ರ ಬಗ್ಗೆ ನಿಮ್ಗೆ ಹೇಳಬೇಕಾಗಿತ್ತು. ಸಮಯ ಇಲ್ಲ, ಆಮೇಲೆ ನೋಡು. ಪಾರ್ವತಿಗೆ ಭ್ರಮರಾಂಬ ಅಂತೇಳಿ ಹೆಸರು ಬಂತಲ್ಲ, ಶ್ರೀಶೈಲದಲ್ಲಿ ಯಾಕೆ ಬಂತು ಅನ್ನೋದು ಅದಕ್ಕೆಲ್ಲ ಇತಿಹಾಸದ ಹಿನ್ನೆಲೆ ಅರ್ಥಪೂರ್ಣವಾಗಿದೆ. ಶ್ರಮ ಇಲ್ಲ. ಅಮೋಘ ಸಿದ್ದೇಶ್ವರ ಶೈಲ್ಯ ಪರ್ವತಕ್ಕೆ ಬಂದು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಪಡ್ಕೊಂಡು ಈಗೇನು ನಾವು ಕಮರಿ ಕೊಳ್ಳ ಅಂತೀವಲ್ಲ, ಕಮರಿ ಮಠ, ಮೊದಲಿಗೆ ಅಮೋಘ ಸಿದ್ಧ ಬಂದು ಕಂಬಳಿಯನ್ನು ಹಾಸಿ ತಪಸ್ಸು ಮಾಡಿದ ಜಾಗ ಅದು ಮೊದಲ ಕಂಬಳೆಯ ಕೊಳ್ಳ. ಇತ್ತಿತ್ತಲಾಗಿ ಸ್ವಲ್ಪ ಹೆಸರು ಅಪಭ್ರಂಶ ಆಗ್ಯದ, ಕಮ್ರಿ ಕೊಳ್ಳ. ಸಿದ್ಧರಾಮ ಅಲ್ಲೇ ಹರಿದನಲ್ಲ, ಅಲ್ಲಿಂದ ಅಲ್ಲೇ ಅಡಕೇಶ್ವರ, ಶಿಖರೇಶ್ವರ, ಭೀಮನ ಕೊಳ್ಳ, ಆ ಬಳಿಕ ಸಿದ್ಧರಾಮನ ಕೊಳ್ಳ, ಕಮರಿ ಕೊಳ್ಳ, ಕಮರಿ ಮಠ ಅಂತ ಬರ್ತಿರ್ತಾವೆ. ಇರಲಿ, ಅಲ್ಲಿ ದರ್ಶನ ಮಾಡಿಕೊಂಡು ತಪಸ್ಸು ಮಾಡಿ ಮಲ್ಲಿಕಾರ್ಜುನ ಆಶೀರ್ವಾದ ಪಡ್ಕೊಂಡು ಯಮುನಾ ನದಿ ದಂಡಿಗೆ ಬಂದ್ರಿ. ಯಮುನಾ ನದಿ ಅಂದರೆ ದಿಲ್ಲಿ ಪರಿಸರದಲ್ಲಿ ಹರಿತದ, ಹಸ್ತನಾಪುರ ಕಡೆ. ಆ ನದಿ ಮೇಲೆ ಅಲ್ಲಿ ಕೂಡ ತಪಸ್ಸನ್ನು ಆಚರಣೆ ಮಾಡುತ್ತಿದ್ದ. ಪಂಚಪಾಂಡವರು ಕೊನೆಗೆ ಭೂಮಿಯನ್ನು ಬಿಟ್ಟು ಸ್ವರ್ಗಕ್ಕೆ ಹೋಗುವ ಮುನ್ನ 21 ಯಜ್ಞಗಳನ್ನು ಕೈಕೊಂಡಿದ್ದರು. ಕೊನೆಯದಾಗಿರತಕ್ಕಂಥ ಮಹಾಯಜ್ಞ ಇತ್ತು. ಆ ಯಜ್ಞಕ್ಕೆ ಭಾರತ ದೇಶದಲ್ಲಿರತಕ್ಕಂಥ ಋಷಿ ಮುನಿಗಳನ್ನು, ತಪಸ್ವಿಗಳನ್ನು, ಯೋಗಿ ತ್ಯಾಗಿಗಳನ್ನು ಎಲ್ಲರನ್ನ ಹುಡುಕಿ ಮೂಲೆ ಮೂಲೆ ಹೋಗಿ ಅವ್ರನ್ನ ತರಿಸ್ಕೊಂಡು ಆ ಕಾರ್ಯಕ್ರಮದಲ್ಲಿ ಆಗಿ ಮಾಡಿಸ್ಕೊಂಡವರಿಗೆಲ್ಲ ಯಜ್ಞದ ಭಾಗವನ್ನು ಕೊಡಿಸಿ, ಗುರುದಕ್ಷಿಣ ಕೊಡಿಸಿ ಅವರಿಗೆ ಸನ್ಮಾನಿಸಿ ಕಳಿಸುವಂಥ ನೇಮ ಕೃಷ್ಣ ಪರಮಾತ್ಮನ ಸಲಹೆದಂತೆ ಇಟ್ಕೊಂಡಿದ್ದರು. ಯಮುನಾ ನದಿ ದಂಡಿ ಮೇಲೆ ತಪಸ್ಸು ಮಾಡತಕ್ಕಂಥ ಯೋಗಿ ಪುರುಷರ ಅಮೋಘ ಸಿದ್ಧರಿಗೂ ಕೂಡ ಆಮಂತ್ರಣ ಕೊಟ್ಟು ಹಸ್ತನಾಪುರಕ್ಕೆ ಪಾಂಡವರ ಅರಮನೆಗೆ ಕರೆತಂದು ಯಜ್ಞ ಸಮಾರಂಭ ನಡೆಯಿತು. ಆ ಬಳಿಕ ಅವರ ತಾಯಿ ಕುಂತಿ ಅಮೋಘ ಸಿದ್ಧನ ಜಟಜೂಟಧಾರಿ, ಕೊರಳೊಳು ರುದ್ರಾಕ್ಷಿ ಮಾಲೆ, ಹೆಗಲ ಮ್ಯಾಗ 3 ಎಣಿನ ಜಾಡಿ, ಕೈಯೊಳಗೆ ಬೆತ್ಕೂಲ, ಬಗಲಿಗೆ ಪ್ರಸಾದ ಗಂಟ, ಕಾಲಾವಿಗೆ ಅವನ ವಿಶಿಷ್ಟ ರೂಪ ನೋಡಿಕೊಂಡು ತಾಯಿಯಲ್ಲಿ ಒಂಥರ ಪ್ರೀತಿ, ವಾತ್ಸಲ್ಯ, ಭಕ್ತಿ ನಿರ್ಮಾಣ ಆಗಿ, ಯಪ್ಪ ನೀವು ಸದಾ ನಮ್ಮಲ್ಲೇ ಇರಬೇಕು, ನಮ್ಮ ರಾಜ್ಯದ ಅರಮನೆಯ ಗುರುಗಳಾಗಿ ನೀವು ಇಲ್ಲೇ ವಾಸ ಮಾಡಬೇಕು, ನಿಮ್ಮ ಸೇವೆ ಮಾಡಿಕೊಂಡು ನನ್ನ ಜನ್ಮ ಕಲ್ಯಾಣ ಮಾಡ್ಕೋತೀನಿ ಅಂತ ಹೇಳಕ್ಕೆ ಶರಗುಡ್ಡಿ ಬೇಡ್ಕೋತಾ ಇದ್ದಾಳೆ. ಅಮೋಘ ಸಿದ್ಧ ಹೇಳ್ತಾನೆ, ಅಮ್ಮ ನಾನು ಒಂದೇ ಜಾಗದಲ್ಲಿ ನಿಂತ್ಕೊಂಡು ಸೇವೆ ಮಾಡಿಸ್ಕೊಳಕ್ಕೆ ಬಂದಿಲ್ಲ, ನನಗೆ ಪರಮಾತ್ಮನೊಂದು ಅಮೂಲ್ಯವಾಗಿರತಕ್ಕಂಥ ಸೇವೆ ಕೊಟ್ಟಿದ್ದಾನೆ. ಜೀವಿಗಳ ಕಲ್ಯಾಣಕ್ಕಾಗಿ ನಾನು ಸಂಚಾರ ಮಾಡ್ತಾ ಇರಬೇಕು, ನದಿ ಹರಿತಾ ಇರಬೇಕು, ಸಾಧು ತಿರುಗ್ತಾ ಇರಬೇಕಮ್ಮ. ಆದ್ದರಿಂದ ನಾನಿಲ್ಲಿರುವುದಿಲ್ಲ. ನಿಮ್ಮ ಯಜ್ಞ ಸಮಾರಂಭ ಮುಗಿದ ಕೂಡಲೇ ನಾನು ದಕ್ಷಿಣ ಭಾರತಕ್ಕೆ ಸಂಚಾರ ಮಾಡ್ತಾ ಇದ್ದೀನಿ.
ಆದ್ದರಿಂದ ನಿನಗೆ ಆಶೀರ್ವಾದವಾಗಲಿ. ಹಾಗೇನಾದರೂ ನಿನ್ನಲ್ಲಿ ನನ್ನ ಪಾದ ಸೇವೆ ಮಾಡುವಂಥ ಇಚ್ಛೆ ಇದ್ದರೆ ಮುಂದಿನ ಜನ್ಮದಲ್ಲಿ ನೀನು ಮಹಾರಾಷ್ಟ್ರ ರಾಜ್ಯ ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕಿನ ಬಬಲಾದಿ ಅಂತ ಒಂದು ಹಳ್ಳಿ ಇದೆ ನೋಡ್ರಿ. ಅವನು ನೋಡೇ ಇಲ್ಲ, ಅಲ್ಲಿದ್ದು ಹೇಳಕತ್ತಾನ. ಅಂದ್ರೆ ಅವನ್ನ ನೇಟ್ ಓಪನ್ ಮಾಡ್ದ. ಗೊತ್ತಾಗ್ತಲ್ಲ ನಾ ಹೇಳೋದು. ಈಗ ನೀವು ನೇಟ್ ಓಪನ್ ಮಾಡಿ ನೋಡ್ತೀರಿ, ಎಷ್ಟು ಕಿಲೋಮೀಟ್ರ್ ಮ್ಯಾಗದ, ಗಾಡಿ ಎಲ್ಲಿ ಹೊಂಟೈತಿ, ಹೆಂಗೆ ದೂರದ, ಯಾವ ದಿಶೆ ಅದ ನೋಡ್ತಿರಲ್ಲ. ಹಾಗೇ ಇಲ್ಲಿ ಒಳಗೂ ನೇಟ್ ಅದ. ಆ ನೇಟ್ ನಿಮ್ಗೆ ಗೊತ್ತಾಗಲ್ಲ. ಯಾವಾಗ ಗೊತ್ತಾಗುತ್ತಂದ್ರೆ ಯೋಗ ಸಾಧನ ಮಾಡಿದಾಗ, ಯೋಗ ಸಾಧನ ಮಾಡಿದಾಗ. ಓಪನ್ ಮಾಡ್ತಾನೆ ನಾವು. ಬಬಲಾದಿ ಸಿದ್ಗೊಂಡು ಗೌಡ ಅಂತ ಒಬ್ಬ ಗೃಹಸ್ಥನಿರ್ತಾನೆ. ಅವನು ಹೊಟ್ಟಿಲಿ ನೀ ಮಗಳಾಗಿ ಹುಟ್ಟಿ ಬಾ, ಮುಂದೆ ನನ್ನ 2ನೇ ಮಗನಿಗೆ ಸೊಸೆಯಾಗಿ ಮಾಡ್ಕೋತೀನಿ, ಆವಾಗ ನಿನ್ನ ಸೇವಾ ಪೂರ್ತಿಯಾಗ್ತದೆ. ಆಶೀರ್ವಾದ ಮಾಡ್ದ. ತಾಯಿಗೆ ಸಂತೋಷ ಆಯಿತು. ಆಕೆನೇ ಮುಂದೆ ಪುರಾಣದಾಗ ಬರ್ತಾಳೆ, ಕೊಂತೆವಾಗಿ ಜನ್ಮ ತಾಣಿದ್ಲು. ನಾ ಹಾಡಿದ್ದ ಹಾಡಿ ಕೇಳಿರ್ಬೇಕು ನೀವು. ಬಬಲಾದಿ ಗೌಡರ ಮಗಳ ನನ್ನ ತಾಯಿ ಕೊಂತ್ಯವ ಮಾವನ ಸೇವಾ ಪ್ರೀತಿಲೆ ಮಾಡ್ಯಾಳ. ಹೀಗೆ ಆಕೆನ ಆಶೀರ್ವಾದ ಮಾಡ್ತಾನೆ. ಅಮೋಘ ಸಿದ್ಧರಿಗೆ ಹೌದ್ರಿ. ಹಾಂ, ದೈವ ಅಂದರೆ ದೇವರು. ದೌಡ್ ಬೇಗ ಬಿಟ್ಟುಗಿಟ್ಟಾರ ಪುರಾಣ ಅಂಥೇಳಿ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹೇಳಂತಂದಾರೆ. ಹೇಳಕ್ಕೆ ನಂದೇನಿಲ್ಲ, ಟಿಕೆಟ್ನ ಡಬಲ್ ಹರಿಬೇಕಾಗ್ತದೆ. ಅರ್ಥ ಆಗ್ತದಲ್ಲ. ಹೆಚ್ಚಿಗೆ ಹೇಳೋದಂದ್ರೆ ನನ್ನ ಪಗಾರ ಹೆಚ್ಚು ಕೊಡ್ಬೇಕಾಗ್ತದೆ. ಏನಪ್ಪ ಶಾಂತಪ್ಪ ಮಾವ, ಹಾಂ ಭಾಳ ಕಡಿಮೆ. ನಾ ಇಷ್ಟು ದಿನಗಳದಾಗ 50,000 ತೆಳಗೆ ಹೇಳಂಗಿಲ್ಲ ರೀ. ಭಾಳ ಕಡಿಮೆ ಕೊಟ್ರೆ ನನಗೆ ಏನು ಮಾಡಬೇಕು? ಆ ಸಂಖ್ಯೆ ಹೇಳಂಗಿಲ್ಲ ನಂಗೆ. ಮತ್ತು ಮುಂದಿನವ್ರು ಅಟ್ಟೆ ಕೊಡಂಗದಾರ ನನಗೆ. ಇರಲಿ, ಏನಾರು ಕೊಡಲಿ. ವಿಷಯ ಏನು ಹೇಳಕತ್ತಿದ್ದೀನಿ ರೀ?